ನಮಸ್ತೆ ಫ್ರೆಂಡ್ಸ್, SPM ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ಟೂಡೆಂಟ್ಸ್, ಈಗ ತಾನೇ ಬಂದಂತಹ ಒಂದು ನ್ಯೂಸ್ ಪೊಲೀಸ್ ಎಕ್ಸಾಮ್ ಕಾಲ್ಫರ್ ಆಗಿರ್ತಕ್ಕಂಥದ್ದು ಎಲ್ರಿಗೂ ಖುಷಿಯಾಗುವಂತಹ ವಿಚಾರ ಅಂತ ಅನ್ಕೊಂತೀನಿ. ಏಕೆಂದ್ರೆ 2-3 ವರ್ಷದಿಂದ ಯಾವುದೇ ತರಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಒಂದು ಕಾಲ್ಫರ್ ನೋಟಿಫಿಕೇಶನ್ಸ್ ಆಗಿರ್ಲಿಲ್ಲ. ಸೊ ಇವಾಗ ಒಂದು ಶುಭ ಸುದ್ದಿ, ಎಲ್ರಿಗೆ ಎಲ್ಲ ಒಂದು ಕಾಂಪಿಟೇಟರ್ಸ್ಗೆ ಒಂದು ಒಳ್ಳೆ ಸುವರ್ಣ ಅವಕಾಶ. ಈ ಒಂದು ಅವಕಾಶವನ್ನ ಯಾರು ಬಿಡ್ತಾರೋ ಅವ್ರು ಖಂಡಿತವಾಗ್ಲೂ ಲೈಫ್ ನಲ್ಲಿ ಒಂದು ಸಕ್ಸಸ್ ಅನ್ನ ಪಡ್ಕೊಳ್ಳಿಕ್ಕೆ ಮತ್ತೆ ಲೈಫ್ ನ ಒಂದು ಬ್ಯೂಟಿಫೈ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ನಮ್ಮ ಒಂದು ಚಾನೆಲ್ ನ ಫಾಲೋ ಮಾಡಿ ಮತ್ತೆ ಒಂದು ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ. ಮುಂದೆ ಹಲವಾರು ವಿಡಿಯೋಗಳನ್ನ ಬರ್ತಾ ಇದ್ದಾವೆ, ರೆಡಿ ಆಗಿದೆ ನೋಟ್ಸ್ ಎಲ್ಲ. ನಿಮ್ಮ ಹೈಸ್ಕೂಲು ಮತ್ತೆ ಪ್ರೈಮರಿಗೆ ಸಂಬಂಧಪಟ್ಟಂತೆ ನೀವು ಪೊಲೀಸ್ ಎಕ್ಸಾಮು ಏನೆಲ್ಲ ಸೋರ್ಸಸ್ ಬೇಕು ಎಲ್ಲ ಸೋರ್ಸಸ್ ಕೂಡ ಖಂಡಿತವಾಗ್ಲೂ ಈ ಚಾನೆಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತೆ ಇಂಗ್ಲಿಷು ಸಿಗುತ್ತೆ, ಮತ್ತೆ ಬೇರೆ ತರದ ಎಲ್ಲ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತ ಎಲ್ಲ ತರದ ಸೋರ್ಸಸ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ ಫ್ರೆಂಡ್ಸ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋಸ್ ಬಂದ್ರೆ ತಕ್ಷಣ ನಿಮ್ಗೆ ರೀಚ್ ಆಗುತ್ತೆ. ಸೊ ನೀವು ಎಲ್ರಿಗಿಂತ ಬೇಗ ಈ ಒಂದು ಕ್ವಶನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನ ಪಡ್ಕೋಬಹುದು. ಓಕೆ ಸ್ಟೂಡೆಂಟ್ಸ್, ಇರ್ಲಿ ನಾವೀಗ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಸೊ ಫ್ರೆಂಡ್ಸ್, ಹಿಯರ್ the police exam 2026 preparation. So these are the selected questions from high school books. Okay, so here ಓಕೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಮೊದಲನೇ ಕ್ವಶನ್ ಏನಿದೆ, 1916ರಲ್ಲಿ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಪಕ್ಷಗಳನ್ನ ಒಂದುಗೂಡಿಸಲು ಪ್ರಯತ್ನಿಸಿದ ಮುಖ್ಯ ವ್ಯಕ್ತಿ ಯಾರು ಅಂತ ಹೇಳಿ ಗೆಸ್ ಮಾಡ್ಬೋದಾ ಯಾರು ಅಂತ? ಮೊದಲಿಗೆ ಬಾಲಗಂಗಾಧರ್ ತಿಲಕ್ ಅಂತಿದೆ, ಮೌಲಾನಾ ಆಜಾದ್, ಲಾಲಾ ಲಜಪತ್ ರಾಯ್, ಮದನ್ ಮೋಹನ್ ಮಾಳವೀಯ. ನೋಡಿ, ಮತ್ತೊಮ್ಮೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. 1916ರಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಪಕ್ಷಗಳನ್ನ ಒಂದುಗೂಡಿಸಲು ಪ್ರಯತ್ನ ಪಟ್ಟಂತಹ ಮುಖ್ಯ ವ್ಯಕ್ತಿ. ಇಲ್ಲಿ ಒಂದುಗೂಡಿಸಲು ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಒಂದುಗೂಡಿಸಲು ಅಂತ ಹೇಳಿ ಪದ ಇದೆ, ಅಲ್ಲಿ ಸಪರೇಟ್ ಮಾಡಿದವ್ರು ಯಾರು ಅಂತ ಕೇಳ್ತಿಲ್ಲ, ಅಲ್ಲಿ ಅರ್ಥ ಆಗ್ತಿದ್ಯಾ? ಸೊ ಯಾರು ಅಂತ ಹೇಳ್ಬೋದಾ? ನೋಡಿ ಫ್ರೆಂಡ್ಸ್, ಸೊ ಮೊದಲ ಪ್ರಶ್ನೆಗೆ ಉತ್ತರ ಯಾವ್ದಿರ್ಬೋದು? ಮದನ್ ಮೋಹನ್ ಮಾಳವೀಯ ಆಗುತ್ತಾ? ಇಲ್ಲ. ಸೊ ಬಾಲಗಂಗಾಧರ್ ತಿಲಕ್. ಬಾಲಗಂಗಾಧರ್ ತಿಲಕ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ತಿಲಕ್ ಅವರು ಈ ಒಂದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಪಕ್ಷಗಳನ್ನ ಒಂದುಗೂಡಿಸಲು ತುಂಬಾ ಶ್ರಮ ಪಡ್ತಾರೆ. ಇವರು ಬರೆದಿರ್ತಕ್ಕಂತಹ ಪುಸ್ತಕಗಳು ಯಾವ್ದು ಗೊತ್ತಿದ್ಯಾ? ನೋಡಿ, ಹೇಳ ನೋಡಿ. ಒಂದು ಮರಾಠ ಅಂತ ಹೇಳಿ ಒಂದು ಪುಸ್ತಕವನ್ನ ಬರೀತಾರೆ, ಆಯ್ತಾ? ಸೊ ಮತ್ತೆ ಓಕೆ, ಸೊ ಇಲ್ಲಿ ಮರಾಠ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀತಾರೆ. ನೋಡಿ, ನೆಕ್ಸ್ಟ್ ಯೋಚನೆ ಮಾಡಿ ಯಾವ ಕ್ವಶನ್ಸ್, ಯಾವ ಒಂದು ಬುಕ್ಸ್ ಅನ್ನ ಬರೀತಾರೆ ಅಂತ ಹೇಳಿ, ಆಯ್ತಾ? ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಅಮಲ್ಗಾಮ್ ಎಂದು ಕರೆಯುವ ಮಿಶ್ರಲೋಹದಲ್ಲಿ ಇರಬೇಕಾದ ಘಟಕ ಧಾತು ಯಾವುದು ಅಂತ ಹೇಳಿ. ಇದು ನಿಮ್ಮ ಸೈನ್ಸ್ ನಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಆಗಿದೆ. ಅಮಾಲ್ಗಮ್ ಎಂದು ಕರೆಯುವ ಮಿಶ್ರಲೋಹದಲ್ಲಿ ಇರಬೇಕಾದ ಘಟಕ ಯಾವುದು ಇದಂತ ಗೆಸ್ ಮಾಡ್ಬೋದಾ? ಕಬ್ಬಿಣನ, ಮರ್ಕ್ಯೂರಿನ, ತಾಮ್ರನ, ಬೆಳ್ಳಿನ? ನೋಡಿ, ಯೋಚನೆ ಮಾಡಿ ಬೇಗ ಬೇಗ ಬೇಗ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಮರ್ಕ್ಯೂರಿ. ಮರ್ಕ್ಯೂರಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿರುವುದು ಯಾವ, ಅಂದ್ರೆ ಎಲ್ಲಿ ಅತ್ಯಧಿಕವಾಗಿರುತ್ತೆ ಒಂದು ವಸ್ತುವಿನ ಭಾರ? ಜಲಜನಕದಲ್ಲಿ ಒಂದು ವಸ್ತುವನ್ನ ಇಟ್ಟಾಗ ಭಾರ ಆಗಿರ್ತದ, ಅಥವಾ ಅದು ನಿರ್ವಾತದಲ್ಲಿ ಭಾರ ಆಗಿರ್ತದ, ಅಥವಾ ನೀರಿನಲ್ಲಿ ಭಾರವಾಗಿರುತ್ತಾ, ಅಥವಾ ಗಾಳಿಯಲ್ಲಿ ಬಿಟ್ಟಾಗ ಅದು ಭಾರವಾಗಿರುತ್ತಾ? ಒಂದು ವಸ್ತು ಇದೆ, ಯಾವುದೇ ವಸ್ತು ಆಗಿರ್ಬೋದು, ಅದನ್ನ ಗಾಳಿಯಲ್ಲಿ ಇದ್ದಾಗ ತುಂಬಾ ಭಾರ ಆಗಿರುತ್ತಾ, ನೀರಿನಲ್ಲಿ ಭಾರವಾಗಿರುತ್ತಾ, ನಿರ್ವಾತದಲ್ಲಿ ಪ್ರದೇಶದಲ್ಲಿ ಆಗಿರುತ್ತಾ? ನೋಡಿ, ಗಾಳಿಯಲ್ಲಿ ಆಗುತ್ತಾ? ಗಾಳಿಯಲ್ಲಿ ಆಗಲ್ಲ, ಯಾಕೆಂದ್ರೆ ಮೀಡಿಯಾ ಇದೆಯಲ್ಲ, ಗಾಳಿ ಅನ್ನೋದು ಒಂದು ಮೀಡಿಯಾ ಅಲ್ವಾ? ಸೊ ಗಾಳಿ ಬೀಸ್ತಿರುತ್ತೆ, ಸೊ ಹಾಗಾಗಿ ಅಲ್ಲಿ ಯಾವುದೇ ತರಹ ತೂಕ ಆಗಲ್ಲ. ನೀರಿನಲ್ಲಿ ಅಷ್ಟೇ, ಅದು ಕೂಡ ಒಂದು ನೀರು ಏನ್ ಮಾಡುತ್ತೆ, ತೇಲುತ್ತೆ. ಜಲಜನಕದಲ್ಲೂ ಕೂಡ ಇಲ್ಲ. ಆದ್ರೆ ನಿರ್ವಾತ ಇದೆಯಲ್ಲ,
ನಿರ್ವಾತ ಅಂದ್ರೆ ಅಲ್ಲಿ ಯಾವುದೇ ತರಹ ಒಂದು ಗ್ರಾವಿಟೇಷನ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಮತ್ತೆ ಯಾವುದೇ ರೀತಿ ಅಲ್ಲಿ ಮೀಡಿಯಾ ಇಲ್ಲ. ಸೊ ಹಾಗಾಗಿ ಅಲ್ಲಿ ತುಂಬಾ ಅತಿ ತೂಕವಾದಂತಹ ಒಂದು ಫೀಲ್ ಆಗುತ್ತೆ ನಮ್ಗೆ. ಓಕೆನಾ. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಅಣುಶಕ್ತಿ ಸ್ಥಾವರ ಎಲ್ಲಿದೆ? ನೋಡಿ, ಯೋಚನೆ ಮಾಡಿ. ಭಾರತದ ಮೊಟ್ಟ ಮೊದಲ ಅಣುಶಕ್ತಿ ಸ್ಥಾವರ ರಾವತ್ ಭಟ್ಟಲ್ಲ, ನರೋರಾದಲ್ಲ, ನರೋರಾ ಉತ್ತರ ಪ್ರದೇಶದಲ್ಲಿದೆ, ಕಲ್ಪಕಮ್ಮ, ತಾರಾಪುರ. ನೋಡಿ, ಯಾವ್ದು ಬೇಗ ಆನ್ಸರ್ ಮಾಡಿ ಪಟ 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 ಅಂತ. ಓಕೆ, ಸೊ ಆನ್ಸರ್ ಇಸ್ ತಾರಾಪುರ. ತಾರಾಪುರದಲ್ಲಿ ನಾವು ಈ ಒಂದು ಅಣುಶಕ್ತಿ ಸ್ಥಾವರವನ್ನು ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಟಿಪ್ಪು ಸುಲ್ತಾನರ ಅಂತಿಮ ಪರಾಜಯವು ಈತನಿಂದ ಉಂಟಾಯಿತು. ಟಿಪ್ಪು ಸುಲ್ತಾನರ ಅಂತಿಮ ಪರಾಜಯವು ಈತನಿಂದ ಉಂಟಾಯಿತು. ಲಾರ್ಡ್ ವೆಲ್ಲೆಸ್ಲಿನ, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಡಾಲೌಸಿನ ಅಂಡ್ ಜಾನ್ ಶೋರ. ಹೇಳ್ಬೋದಾ? ಓಕೆ, ನೋಡಿ, ಡಾಲೌಸಿ ಒಂದು ಪಾಲಿಸಿನ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ್ದಂತ ಗೊತ್ತಿದ್ಯಾ? ಡಾಕ್ಟ್ರಿನ್ ಆಫ್, ಅಲ್ಲ ಹೌದಾ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಅಂತೇಳಿ. ಆಯ್ತಾ? ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಅಂತೇಳಿ ಒಂದು, ಅಂದ್ರೆ ನೀವು ಕನ್ನಡದಲ್ಲಿ ಕೇಳಿಬಹುದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಹಕ್ಕಿಲ್ಲ. ನಿಮ್ ಕೇಳ್ತಾರೆ, ಇದು ಕೂಡ ಕ್ವಶನ್ ಕೇಳ್ತಾರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯನ್ನ ಯಾರು ಜಾರಿಗೆ ತಂದಿದ್ದು ಅಂತೇಳಿ ಕೇಳ್ತಾರೆ. ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಹಾಗಾದ್ರೆ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡಿದ್ರು ಸರ್? ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡಿದ್ರು? ಅದು ಅವರು ಒಂದು ಪಾಲಿಸಿನ ಪರಿಚಯ ಮಾಡಿದ್ರು. ವಾ. ಮತ್ತೆ ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಈಗ ಉತ್ತರ ಹೇಳಿ. ಈಗ ಟಿಪ್ಪು ಸುಲ್ತಾನರ ಅಂತಿಮ ಪರಾಜಯವು ಈತನಿಂದ ಉಂಟಾಯಿತು ಅಂದ್ರೆ ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಅವರು ಈ ಒಂದು ಟಿಪ್ಪು ಸುಲ್ತಾನರ ಅಂತಿಮ ಪರಾಜಯ 1900 ಯಾವಾಗ ಆಯ್ತು ಗೊತ್ತಾ? ಟಿಪ್ಪು ಸುಲ್ತಾನ್ ಅಂತಿಮ 1799ರಲ್ಲಿ. ನೋಡಿ, ಫಸ್ಟ್ 1792ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೇಳಿರ್ಬೇಕಲ್ಲ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1792ರಲ್ಲಿ ಟಿಪ್ಪುರವರು ಸೋತೋಗ್ತಾರೆ. ಸೋತು ಏನಾಗುತ್ತೆ, ಕೊನೆಗೆ ಒಂದು ಶ್ರೀರಂಗಪಟ್ಟಣ ಒಂದು ಒಪ್ಪಂದವನ್ನ ಮಾಡ್ಕೊತಾರೆ. ನೋಡಿ, ಕೇಳ್ತಾರೆ, ಈ ಒಂದು ಶ್ರೀರಂಗಪಟ್ಟಣ ಒಪ್ಪಂದ ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆಯ್ತು? ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆಯ್ತು. ಇದು ಒಂದು ಪ್ರಶ್ನೆ ಖಂಡಿತವಾಗ್ಲೂ ಕೇಳ್ತಾರೆ. ಓಕೆನಾ. ಸೊ ಈ ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಒಂದಷ್ಟು ಅಲ್ಲಿ ಸಮಸ್ಯೆ ಆಗತ್ತೆ. ಏನು? ಟಿಪ್ಪು ಸುಲ್ತಾನ್ ಏನು ಕಂಡೀಷನ್ ಅಂತ ಕೇಳ್ತಾರೆ. ಅಂದ್ರೆ ಒಂದು ಆಪ್ಷನ್ ಕೊಡ್ತಾರೆ. ಈಗೆಲ್ಲ ಏನಾಗ್ಬಿಟ್ಟಿದೆ, ಒಂದು ಸರಿನ, 2 ಸರಿನ, 3 ಸರಿನ, 4 ಸರಿ, ಈ ತರ ಪ್ರಶ್ನೆ ಕೇಳೋದ್ರಿಂದ ಫ್ರೆಂಡ್ಸ್, ಸೊ ಇಲ್ಲಿ ಒಂದು ಶ್ರೀರಂಗಪಟ್ಟಣ ಒಪ್ಪಂದದ ಒಂದು ಕೆಲವೊಂದು ಷರತ್ತುಗಳನ್ನು ನೋಡ್ತೀವಿ. ಏನು? ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವಾಗ ಟಿಪ್ಪು ಸುಲ್ತಾನ್ ತನ್ನ ಒಂದು ಪರಾಜಯವನ್ನ ಆಗುತ್ತೋ, ಸೊ ಅವಾಗ 3 ಕಂಡೀಷನ್ಸ್ ನ ಹಾಕ್ತಾರೆ. ಏನಂತೇಳಿ? ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಯಾರಿಗೆ? ಬ್ರಿಟಿಷರಿಗೆ ಕೊಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಎಷ್ಟು? ಅರ್ಧ ರಾಜ್ಯ, ತನ್ನ ಅರ್ಧ ರಾಜ್ಯವನ್ನು ಕೊಡ್ಬೇಕಾಗತ್ತೆ. ಮತ್ತೆ 3,000 ಕೋಟಿ ಹಣವನ್ನ ಕೊಡ್ಬೇಕಾಗತ್ತೆ. ಸೊ ಈ ಹಣವನ್ನ ಕೊಡ್ಲಿಕ್ಕೆ ನಿಂಗೆ ಆಗಿಲ್ಲ ಅಂತ ಅಂದ್ರೆ ಟಿಪ್ಪುವಿನ ಮಕ್ಕಳನ್ನ ಏನ್ ಮಾಡ್ಬೇಕಾಗತ್ತೆ? ಬ್ರಿಟಿಷರ ಸೆರೆಮನೆಗೆ ಇರಬೇಕಾಗತ್ತೆ. ಆಯ್ತಾ? ಉಳಿದ ಹಣವನ್ನ ಕೊಟ್ಟು ಸೆರೆಮನೆಯಿಂದ ಬಿಡಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಅವನಿಗೆ ಬರ್ತದೆ. ಸೊ ಇದು ಶ್ರೀರಂಗಪಟ್ಟಣ ಒಪ್ಪಂದದ ಒಂದು ಕಂಡೀಷನ್ಸ್ ಅಥವಾ ಷರತ್ತು ಅಂತ ಹೇಳ್ಬೋದು. ಅದಾಯ್ತಾ? ಸೊ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಕಾದಂಬರಿಯನ್ನ ಬರೆದವರು ಯಾರು? ಸ್ಮಾಲ್ ಆಫ್ ಗಾಡ್ ಥಿಂಗ್ಸ್. ಓಕೆ, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ನೋಡಿ, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕಾದಂಬರಿಯನ್ನ ಬರೆದವರು ಯಾರು? ಸತೀಶ್ ಗುಜ್ರಾಲ, ಅರುಂಧತಿ ರಾಯ್, ವಿಕ್ರಮ್ ಸೇಥ್, ಸಲ್ಮಾನ್ ರಶ್ದಿ. ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಅರುಂಧತಿ ರಾಯ್ ರವರು ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ.
ಓಕೆ. ನೆಕ್ಸ್ಟ್, ಮೈಕ್ರೋಸ್ಕೋಪ್ ನಲ್ಲಿ ಯಾವ ಬಗೆಯ ಮಸೂರಗಳನ್ನು ಬಳಸಲಾಗುತ್ತದೆ? ಓಕೆ, ಮೈಕ್ರೋ ಮೈಕ್ರೋಸ್ಕೋಪ್ ನಲ್ಲಿ ಯಾವ ಬಗೆಯ ಮಸೂರಗಳು, ಮೈಕ್ರೋಸ್ಕೋಪ್ ಏನಿದೆ ಅಲ್ಲಿ ಯಾವ ಬಗೆಯ, ಸೊ ದ್ವಿಪೀನ ಮಸೂರ ಅಂತ ಕರಿತೀವಿ. ಏನೋ ದ್ವಿಪೀನ ಮಸೂರವನ್ನು ಬಳಸಲಾಗುತ್ತದೆ. ನೆಕ್ಸ್ಟ್, ದ್ಯುತಿತಂತುಗಳು ಯಾವ ತತ್ವವನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತವೆ ಹೇಳ್ಬೋದಾ? ದ್ಯುತಿತಂತುಗಳು ಯಾವ ತತ್ವವನ್ನ ಆಧರಿಸಿ ಕಾರ್ಯನಿರ್ವಹಿಸುತ್ತವೆ? ಸಂಪೂರ್ಣ ಆಂತರಿಕ ಪ್ರತಿಬಿಂಬ. ಉತ್ತರ ಏನು? ಸಂಪೂರ್ಣ ಆಂತರಿಕ ಪ್ರತಿಬಿಂಬ. ಓಕೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, ಸೆಲೆಕ್ಟ್ ಮಾಡಿ ಯಾವ ಪ್ರಶ್ನೆ ಯಾವ್ದು ಉತ್ತರ ಅಂತೇಳಿ ನೀವು ಆಯ್ಕೆ ಮಾಡ್ಬೇಕಾಗತ್ತೆ. ನೀವು ಸುಮ್ಮನೆ ಕೂತ್ಕೊಂಡು ಪಾಠ ಕೇಳಿದ್ರಾಗಲ್ಲ. ಸೊ ನೀವು ಕೂಡ ಪ್ರಯತ್ನ ಪಡ್ತಾ ಇರಬೇಕು. ನೋಡಿ, ಮುಂದಿನ ಪ್ರಶ್ನೆ, ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಕರ್ನಾಟಕದಿಂದ ಎಷ್ಟು ಸ್ಥಾನಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ? ನೋಡಿ, ಈಗ ತಾನೇ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬದಲಾವಣೆ ಆದ ನೋಡಿದ್ರಿ ನೀವು. ಹಾಗಾದ್ರೆ ಕೇಳ್ಬೋದು ಇದನ್ನ, ಆಯ್ತಾ? ಇಲ್ಲಿಂದ ನಮ್ಮ ರಾಜ್ಯದಿಂದ ಎಷ್ಟು ಜನ ಕಳಿಸ್ಬೋದು? ಏಕೆಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಫ್ರೆಂಡ್ಸ್ ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು, ಆಯ್ತಾ? ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಕರ್ನಾಟಕದಿಂದ ಎಷ್ಟು ಸ್ಥಾನಗಳಿಗೆ ಅವಕಾಶನ ಕಲ್ಪಿಸಲಾಗುತ್ತೆ ಹೇಳ್ಬೋದಾ? ಸೊ ಉತ್ತರ ಬಿ ಆನ್ಸರ್, 28 ಮತ್ತೆ 12. ನೋಡಿ, ನಿಮ್ಗೆ ಗೊತ್ತಿರ್ಬೇಕಲ್ಲ, MLA ಗಳಂತ ಹೇಳ್ತೀವಲ್ಲ ನಾವು, ಸಾರಿ MP ಗಳಂತ. ಸೊ ಆ MP ಗಳು ಮತ್ತೆ 12 ರಾಜ್ಯಸಭೆಗಳಿಗೆ ಒಂದು ಮೆಂಬರ್ಸ್ನ ನಾವು ಸೆಲೆಕ್ಟ್ ಮಾಡಿ ಕಳಿಸ್ತೀವಿ, ಆಯ್ತಾ? ನಮ್ಮಲ್ಲಿ MLC ಅಂತ ಕರಿತೀವಿ, ಬಟ್ ಇಲ್ಲಿ ರಾಜ್ಯಸಭೆಗೆ ಬಂದಾಗ ಅಲ್ಲಿ ರಾಜ್ಯಸಭೆ ಮೆಂಬರ್ಸ್ ಅವರು ಕೂಡ MP ಆಗ್ತಾರೆ, ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್, ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿರುವ ಜಲಪಾತ ಯಾವುದು? ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿರುವ ಜಲಪಾತ ಯಾವುದು? ಅದು ಹೇಳ್ಬೋದಾ? ನೋಡಿ, ಜೋಗ್ ಜಲಪಾತನ, ಲಾಲ್ ಗುಡಿ ಜಲಪಾತನ, ಕಲ್ಪತಗಿರಿ ಜಲಪಾತನ, ಗೋಕಾಕ್ ಜಲಪಾತನ? ಆನ್ಸರ್ ಇಸ್ ಗೋಕಾಕ್ ಜಲಪಾತ. ಓಕೆ. ನೆಕ್ಸ್ಟ್, ಕಬ್ಬಿಣ ಅಂಶದ ಕೊರತೆಯಿಂದ ಮನುಷ್ಯನಲ್ಲಿ ಈ ಕೆಳಗಿನ ನ್ಯೂನತೆಗಳನ್ನು ಉಂಟಾಗುತ್ತದೆ. ಓಕೆ, ಕಬ್ಬಿಣ ಅಂಶದ ಕೊರತೆ, ಐರನ್ ಕಂಟೆಂಟ್, ಐರನ್ ಅಂಶದ ಒಂದು ಕೊರತೆಯಿಂದ ಮನುಷ್ಯನಲ್ಲಿ ಈ ಕೆಳಗಿನ ನ್ಯೂನತೆಗಳು ಉಂಟಾಗ್ತವೆ. ಯಾವ್ದಾಗತ್ತೆ? ಯಾವ್ದು ಸಮಸ್ಯೆ ಆಗತ್ತೆ? ಅದು ನೋಡಿ, ರಿಕೆಟ್ಸ್ ಬರ್ತದ, ಸ್ಕರ್ವಿ ಆಗುತ್ತಾ, ರಾತ್ರಿ ಕ್ರೂಡುತ್ತನ, ಅದು ವಿಟಮಿನ್ ಎ ಅಂತ ಕರಿತೀವಿ ಅಲ್ವಾ? ನೆಕ್ಸ್ಟ್ ಅದು ಬರ್ತದೆ ಅನಿಮಿಯಾ. ಆನ್ಸರ್, ಕಬ್ಬಿಣದ ಅಂಶದ ಕೊರತೆಯಿಂದ ಮನುಷ್ಯನಲ್ಲಿ ಈ ಕೆಳಗಿನ ನ್ಯೂನತೆಗಳಂದ್ರೆ ಅನಿಮಿಯಾ ಸಮಸ್ಯೆ ಉಂಟಾಗುತ್ತದೆ. ನೆಕ್ಸ್ಟ್, ನೀರನ್ನು ಮೆದುಗೊಳಿಸಲು ಬಳಸುವ ವಸ್ತು ಯಾವುದು ಅಂತ ಹೇಳ್ಬೋದಾ? ನೋಡಿ, ಸೆಲೆಕ್ಟ್ ಮಾಡಿ. ಜಿಪ್ಸಮ್ ಬರ್ತದ. ಜಿಪ್ಸಮ್ ಯಾವ್ದಕ್ಕೆ ಬಳಸ್ತೀವಿ ಸರ್? ಜಿಪ್ಸಮ್ ಸಿಮೆಂಟ್ಗೆ ಬಳಸ್ತೀವಿ, ಗೊತ್ತಾ? ಸಿಮೆಂಟು ಏನಾಗ್ಲಿಕ್ಕೆ, ಗಟ್ಟಿ ಆಗ್ಲಿಕ್ಕೆ ಜಿಪ್ಸಮ್ನ ಬಳಸ್ತಾರೆ. ನೆಕ್ಸ್ಟ್, ಅಜಬೆಸ್ಟಸ್, ಕ್ವಾರ್ಟ್ಜಾ ಮತ್ತೆ ಜಿಯೋಲ್. ಆನ್ಸರ್ ಇಸ್ ಜಿಯೋಲೈಟ್. ಓಕೆ. ನೆಕ್ಸ್ಟ್ ಪ್ರಶ್ನೆ, ಬಾಕ್ಸೈಟ್ ರಾಸಾಯನಿಕ ಹೆಸರು. ಬಾಕ್ಸೈಟ್ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಡಿಮೆ ಕಾಸ್ಟ್ ಮತ್ತೆ ಅತಿ ಯಥೇಚ್ಛವಾಗಿ ಸಿಗ್ತಕ್ಕಂತಹ ಅದಿರು ಯಾವುದು ಅಂದ್ರೆ ಅದೇ ಬಾಕ್ಸೈಟ್. ಓಕೆ, ಬಾಕ್ಸೈಟ್. ಇದ್ರ ರಾಸಾಯನಿಕ ಹೆಸರೇನು ನೋಡಿ? ಅಲ್ಯೂಮಿನಿಯಂ ಆಕ್ಸೈಡ, ಅಲ್ಯೂಮಿನಿಯಂ ಸಲ್ಫೈಡ, ಹೈಡ್ರೇಟೆಡ್ ಅಲ್ಯೂಮಿನಿಯಂ ಆಕ್ಸೈಡ, ಅಲ್ಯೂಮಿನಿಯಂ ಕ್ಲೋರೈಡ್? ನೋಡಿ, ಯೋಚನೆ ಮಾಡಿ. ಆನ್ಸರ್ ಈಸ್ ಸಿ, ಹೈಡ್ರೇಟೆಡ್ ಅಲ್ಯೂಮಿನಿಯಂ ಆಕ್ಸೈಡ್. ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ರಾಸಾಯನಿಕವಾಗಿ ಲೋಹ ಮತ್ತು ಅಲೋಹವಾಗಿ ವರ್ತಿಸುವ ಧಾತು ಯಾವುದು? ನೋಡಿ, ಸೆಲೆಕ್ಟ್ ಮಾಡಿ. ABCD ಯಾವುದು? ರಾಸಾಯನಿಕವಾಗಿ ಲೋಹ ಮತ್ತು ಅಲೋಹವಾಗಿ ವರ್ತಿಸುವ ಧಾತು ಆರ್ಗಾನ್, ಕಾರ್ಬನ್, ಬೋರಾನ್, ಕ್ಸಿನಾನ್. ಸೊ ಆನ್ಸರ್ ಈಸ್ ಬೋರಾನ್. ಓಕೆ. ನೆಕ್ಸ್ಟ್ ಪ್ರಶ್ನೆ, ಭಾರತ ದೇಶದ ಹಂಗಾಮಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಕನ್ನಡಿಗ ಯಾರು? ಬ್ಯೂಟಿಫುಲ್ ಕ್ವಶನ್. ಓಕೆ. ಸೊ ಭಾರತ ದೇಶದಲ್ಲಿ ರಾಷ್ಟ್ರಪತಿಯಾಗಿದ್ದಾರೆ, ಗೊತ್ತಿದೆ. ಮೊದಲ ರಾಷ್ಟ್ರಪತಿ ಯಾವುದು ಗೊತ್ತಾ?
ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಎಸ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗಿದ್ರು ಅಲ್ವಾ? ಸೊ ಹಾಗಾದ್ರೆ ಹಂಗಾಮಿ ರಾಷ್ಟ್ರಪತಿ ಯಾರಾಗಿದ್ರು? ಅದು ಯಾರು? ಕರ್ನಾಟಕದಿಂದ ಅಥವಾ ಕನ್ನಡಿಗ ಯಾರು ಅಂತ ಕೇಳ್ತಿದ್ದಾರೆ. ಹೇಳ್ಬೋದಾ? ನಿಜಲಿಂಗಪ್ಪ ಸರ್, ಇವರು CM ಆಗಿದ್ರಲ್ವಾ? ಹೌದು. ದಿವಾಕರ್ ಕೆಂಗಲಹನುಮಂತಯ್ಯ CM ಆಗಿದ್ರು. ಬಿಡಿ ಜತ್ತಿ ಹೌದಲ್ವಾ ಸರ್? ಹೌದು, ರಾಷ್ಟ್ರಪತಿ ಆಗಿದ್ರು ಇವರು. ಓಕೆನಾ? ಸೊ ಬಿಡಿ ಜತ್ತಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ತೆಗೆಯುವ ಅಧಿಕಾರ ಯಾರಿಗಿದೆ? ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ರಾಜ್ಯ ಲೋಕಸೇವಾ ಆಯೋಗ. ರಾಜ್ಯ ಲೋಕಸೇವಾ ಆಯೋಗ ಅಂದ್ರೆ ಯಾವುದು? ನೋಡಿ, KPC ಫ್ರೆಂಡ್ಸ್, ಬೇರೆ ಏನೂ ಅಲ್ಲ. KPSCಯಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ, ಮೆಂಬರ್ಸು ಇರ್ತಾರೆ, ನೆಕ್ಸ್ಟ್ ಪ್ರೆಸಿಡೆಂಟ್ ಕೂಡ ಇರ್ತಾರೆ. ಆಯ್ತಾ? ಇವರನ್ನ ತೆಗೆಯುವಂತಹ ಅಧಿಕಾರ ಯಾರಿಗಿರುತ್ತೆ? ಅದನ್ನ ನೋಡಿ, ಪ್ರಧಾನಮಂತ್ರಿ ಬರ್ತಾರ? ಪ್ರಧಾನಮಂತ್ರಿ ಬರ್ಲಿಕ್ಕಿಲ್ಲ. ಸೊ ಇಲ್ಲ, ಈ ಕಡೆ ಮುಖ್ಯಮಂತ್ರಿ ರಾಜ್ಯಪಾಲರು ಇರ್ಬೋದಾ? ಇಲ್ಲ. ಆಯ್ತಾ? ಸೊ ಇಲ್ಲಿ ತೆಗಿತಕ್ಕಂತಹ ಅಧಿಕಾರ ನಮ್ಮ ದೇಶದ ಮೊದಲ ಪ್ರಜೆ ಯಾರೋ? ಮೊದಲ ಪ್ರಜೆ ಎಸ್, ಪ್ರೆಸಿಡೆಂಟ್, ರಾಷ್ಟ್ರಪತಿಯವರಿಗೆ ಮಾತ್ರ ಅಧಿಕಾರ ಇರುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಬೆನ್ನೆಲುಬು ಇಲ್ಲದ ಪ್ರಾಣಿಯನ್ನು ಏನೆಂದು ಕರೆಯುತ್ತಾರೆ? ಬೆನ್ನೆಲುಬು ಇಲ್ಲದ ಪ್ರಾಣಿಯನ್ನು ಏನೆಂದು ಕರೆಯುತ್ತಾರೆ? ಅಕಶೇರುಕಗಳ, ಕಶೇರುಕಗಳ, ನೆಲ ಜಲಚರಿಗಳ ಅಥವಾ ಯಾವುದು ಅಲ್ವಾ? ಸೊ ಅದು ಆನ್ಸರ್ ನೋಡಿ, ಯೋಚನೆ ಮಾಡಿ. ಓಕೆ, ಆಪ್ಷನ್ ಎ ಅಕಶೇರುಕಗಳು. ಸೊ ಅಕಶೇರುಕಗಳು ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ? ಯಾವ್ದಾದ್ರು ರಿಟ್ಗಳು ಗೊತ್ತಿದ್ಯಾ? ಕೋ ವಾರೆಂಟ್, ನೆಕ್ಸ್ಟ್ ಹೇಬಿಯಸ್ ಕಾರ್ಪಸ್, ನೆಕ್ಸ್ಟ್ ಹೇಳಿ ನೋಡೋಣ. ಓಕೆ, ಸೊ ಈ ತರ 5 ರಿಟ್ಗಳನ್ನ ನೋಡ್ತೀವಿ ಅಲ್ವಾ? 5 ರಿಟ್ಗಳು. ಅಲ್ಲಿ ಹೈಕೋರ್ಟ್ನ ಅಧಿಕಾರವು ಕೆಳಗಿನ ಯಾವ ಲೇಖನ, ಯಾವ ಒಂದು ಆರ್ಟಿಕಲ್ ಅಂತ ಕರಿತೀವಿ, ಯಾವ ಆರ್ಟಿಕಲ್ನ ಪ್ರಕಾರವಾಗಿ ಅಂತಂದ್ರೆ 226ನೇ ಆರ್ಟಿಕಲ್, ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೆಳಗಿನ ಯಾವ ವರ್ಷದಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ನೀಡಲಾಯಿತು? ಆಕ್ಚುಲಿ ಇವರಿಗೆ, ಅಂಬೇಡ್ಕರ್ ಅವರಿಗೆ ಅವರಿದ್ದಾಗ ಕೊಡ್ಲಿಕ್ಕೆ ಯಾರು ಮುಂದೆ ಬರಲ್ಲ ಫ್ರೆಂಡ್ಸ್. ಆಯ್ತಾ? ಅವ್ರಿಗೆ ಮರಣೋತ್ತರ, ಅದನ್ನ ನಾವು ಪೋಸ್ತುಮಸ್ಲಿ ಅಂತ ಕೇಳ್ತಾರೆ. ನಾನು ಯಾಕೆ ಈ ಪದ ಬರಿತಾ ಇದ್ದೀನಿ ಅಂತಂದ್ರೆ, ಸಮಟೈಮ್ಸ್ ನಿಮ್ಗೆ ಇಂಗ್ಲಿಷ್ ನಲ್ಲಿ ಕೊಡ್ತಾರೆ. ಪೋಸ್ತುಮಸ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ರಾಜ್ಯದ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಗೌರವವನ್ನ ಒಂದು ಪೋಸ್ತುಮಸ್ ಆಗಿ ಕೊಡಲಾಯಿತು ಅಂತಂದ್ರೆ, ಇದು ಮರಣೋತ್ತರವಾಗಿ ಕೊಡಲಾಯಿತು. ಆಕ್ಚುಲಿ ಮರಣೋತ್ತರ ಅಂತ ಕರಿತೀವಿ, ಮರಣೋತ್ತರ ಗೌರವ ಭಾರತ ರತ್ನ. ಆಯ್ತಾ? ಯಾವ ಇಸ್ವಿಯಲ್ಲಿ ಕೊಟ್ರು? 1985, 1975, 95, 1990. ಆನ್ಸರ್ ಈಸ್ 1990. 1990ಯಲ್ಲಿ ಅವ್ರಿಗೆ ಕೊಡಲಾಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಕ್ವಶನ್ ಈ ಒಂದು ಕ್ಲಾಸ್ನ. ಇತ್ತೀಚೆಗೆ ಡಸ್ಕ್ಲಿಕ್, ಇದು ಕರೆಂಟ್ ಇವೆಂಟ್. ಆಯ್ತಾ? ಒಂದು ಪ್ರಶ್ನೆನ ನಾನು ಕರೆಂಟ್ ಇವೆಂಟ್ ಹಾಕಿದ್ದೀನಿ. ಓಕೆನಾ? ಇತ್ತೀಚೆಗೆ ಡಸ್ಕ್ಲಿಕ್ ವ್ಯಾಯಾಮ ಈ ಕೆಳಗಿನ ಯಾವ 2 ದೇಶಗಳ ನಡುವೆ ನಡೆಯಿತು? ಡಸ್ಕ್ಲಿಕ್ ವ್ಯಾಯಾಮ. ಓಕೆ, ಯಾವ್ದಂತ ಹೇಳ್ಬೋದಾ? ಭಾರತ ಮತ್ತು ಉಜ್ಬೇಕಿಸ್ತಾನ, ಭಾರತ ಮತ್ತು ಕಜಕಿಸ್ತಾನ, ಭಾರತ ಮತ್ತು ಅಫ್ಘಾನಿಸ್ತಾನ, ಭಾರತ ಮತ್ತು ತುರ್ಕಮೆನಿಸ್ತಾನ. ಆನ್ಸರ್ ಈಸ್ ಹೇಳ್ಬೋದಾ? ಫಸ್ಟ್ ಅದು ಭಾರತ ಮತ್ತು ಉಜ್ಬೇಕಿಸ್ತಾನ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಸೊ ಇದೇ ರೀತಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ನಾನು ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಅರ್ಥ ಆಯ್ತಾ ಫ್ರೆಂಡ್ಸ್? ನಾನು ಕೂಡ KTET ಎಕ್ಸಾಮ್ ಮತ್ತೆ ಪೊಲೀಸ್ ಎಕ್ಸಾಮ್ಗೆ ರೆಡಿಯಾಗಿ ಒಂದಷ್ಟು ನೋಟ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಾನು ನೀಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ.
ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಿಮ್ಮ ಒಂದು ಪೊಲೀಸ್ ಎಕ್ಸಾಮ್ನ ನಿಮ್ಮದಾಗಿಸಿಕೊಳ್ಳಿ. ಖಂಡಿತವಾಗ್ಲು ಫ್ರೆಂಡ್ಸ್, ಶ್ರಮ ಹಾಕಿ ಮಾಡಿದವರು ಯಾರಿಗೂ ಕೂಡ ಅನ್ಯಾಯ ಆಗಲ್ಲ ಫ್ರೆಂಡ್ಸ್. ಏಕೆಂದ್ರೆ ಭೂಮಿಯಲ್ಲಿ ಬಿತ್ತಿದಂತಹ ಒಂದು ಬೀಜ ಮತ್ತೆ ಸರಸ್ವತಿಯ ಒಂದು ಕಾಲಿಗೆ ನಮಸ್ಕಾರ ಮಾಡಿದಂತಹ ವ್ಯಕ್ತಿ, ಈ ಇವರಿಬ್ಬರಿಗೂ ಯಾವತ್ತೂ ಕೂಡ ಮಣ್ಣು ಮತ್ತೆ ಈ ಸರಸ್ವತಿ ಯಾವತ್ತೂ ಮೋಸ ಮಾಡಲ್ಲ ಫ್ರೆಂಡ್ಸ್. ನಾನು ನಂಬಿದ್ದೀನಿ, ಅದು ಸಕ್ಸಸ್ ನಾನು ಕಂಡುಕೊಂಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಸೊ ಎಫರ್ಟ್ ಹಾಕಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದಕ್ಕಿಂತ ಹೆಚ್ಚು 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 ಪ್ರಶ್ನೆಗಳಿಗೆ ನಿಮಗೆ ಒಂದು ಆನ್ಸರ್ ಮಾಡುವಂಥ ಅವಕಾಶ ಮತ್ತು ಎಕ್ಸಾಮ್ನಲ್ಲಿ ಸಕ್ಸಸ್ ಆಗುವಂಥ ಅವಕಾಶ ನಾನು ಮಾಡ್ಕೊಡ್ತೀವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್.